ನಮಸ್ತೆ ಕರ್ನಾಟಕ. ಇವತ್ತಿನ ರೆಸಿಪೀಲಿ ಹಲಸಿನಣ್ಣಿನ ಸಾಂಬಾರು ಮಾಡೋಣ. ಹಲಸಿನಣ್ಣಿನ ಬೀಜ ಚೆನ್ನಾಗಿ ಒಣಗಿಸಿ ಅದನ್ನು ಒಂದು ಸಲ ಜಜ್ಜಿದ್ರೆ ಅದ್ರ ಮೇಲಿನ ಸಿಪ್ಪೆ ಬರುತ್ತೆ. ಅದನ್ನು ತೆಗೆದುಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಷ್ಟರೊಳಗೆ ಬೇಳೆ ಬೇಯಿಸೋಣ. ನಾನಿಲ್ಲಿ ತೊಗರಿಬೇಳೆ, ಅವರೆಬೇಳೆ, ಒಂಚೂರು ಅರಿಶಿನ, ನೀರು ಹಾಕಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ನೀವು ಇನ್ನೂ ಸಿಂಪಲಾಗಿ ಮಾಡ್ತೀರಾ ಅಂದರೆ ಬೇಕಿದ್ರೆ ಬೇಳೆ ಸ್ಕಿಪ್ ಮಾಡ್ಬೋದು. ಇವಾಗ ಮಸಾಲಾನ ಹುರ್ಕೊಳ್ಳೋಣ. ಇಲ್ಲಿ ನಾನು 2 ಸ್ಪೂನ್ ಧನಿಯಾ, 4 ಬ್ಯಾಡಗೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ತುರಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಹಲಸಿನಣ್ಣಿನ ಬೀಜ ಬೆಂದಿದ ನಂತರ ಮತ್ತೊಂದು ಲೇಯರು ಅದ್ರ ಸಿಪ್ಪೆ ತೆಗಿಬೇಕು. ನಾನಿಲ್ಲಿ ಹಲಸಿನಣ್ಣಿನ ಬೀಜನ ಮಸಾಲದಲ್ಲೇ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹೋಳಾಗಿ ಸಾಂಬಾರೊಳಗೆ ಹಾಕೋಬೋದು. ಸಾಂಬಾರು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಂಚೂರು ಇಂಗು, ಬೇಯಿಸಿರೋ ಬೇಳೆನ ಹಾಕಿ ಅದ್ರ ಜೊತೆ ರುಬ್ಬಿರೋ ಮಸಾಲೆ, 2 ಸ್ಪೂನ್ ಉಪ್ಪು, ಕೊನೆಯದಾಗಿ 1 ತುಂಡು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಸಾಂಬಾರ್ ರೆಡಿ. ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.